ಸೀರಿಯಲ್ ನಟ ರೀಲ್ಸ್ ಮಾಡ್ತಾ ಇದ್ದ ವರುಣ್ ಆರಾಧ್ಯ ವಿರುದ್ಧ ಮಾಜಿ ಪ್ರೇಯಸಿ ಕಂಪ್ಲೇಂಟ್ ವಿಚಾರ. ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ಮೇಲ್ ಬಗ್ಗೆ ವರ್ಷ ಕಾವೇರಿ ದೂರು. ಮಾಜಿ ಪ್ರೇಮಿ ವಿರುದ್ಧ ದೂರು ಕೊಟ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಕತೆ. ಮಾಧ್ಯಮದಲ್ಲಿ ನೋಡ್ತಾ ಇರೋದು ಸುಳ್ಳು ಮಾಹಿತಿ ಅಂತ ಪೋಸ್ಟ್. ಫೇಕ್ ಸುದ್ದಿ ಹರಡೋದನ್ನ ನಿಲ್ಲಿಸಿ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್. ಆದರೆ ಸ್ವತಃ ವರ್ಷ ಕಾವೇರಿ ಕೊಟ್ಟಿರುವ ದೂರಿನ ಪ್ರತಿ ಲಭ್ಯ. ಸೆಪ್ಟೆಂಬರ್ 7ರಂದು ದಾಖಲಾದ ಎಫ್ಐಆರ್. ಬೆಂಗಳೂರು ಪಶ್ಚಿಮ ವಿಭಾಗದ ಸೈಬರ್ ಕ್ರೈಂ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್. ಸ್ವತಃ ವರ್ಷ ಕಾವೇರಿಯಿಂದಲೇ ವರುಣ್ ವಿರುದ್ಧ ದೂರು. ಹಾಗಿದ್ರೆ ಎಫ್ಐಆರ್ನಲ್ಲಿ ಏನಿದೆ? ನನ್ನ ಖಾಸಗಿ ವಿಡಿಯೋ ಆತ ಮೊಬೈಲ್ನಲ್ಲಿ ತೆಗೆದುಕೊಂಡಿದ್ದಾನೆ. 2023 ಜುಲೈನಲ್ಲಿ ವರುಣ್ ಮೊಬೈಲ್ನಲ್ಲಿ ಮತ್ತೊಂದು ಹುಡುಗಿಯ ಖಾಸಗಿ ವಿಡಿಯೋ ಇತ್ತು. ಖಾಸಗಿ ವಿಡಿಯೋ ಹಾಗೂ ಫೋಟೋ ನೋಡಿ ಅಫೇರ್ ಬಗ್ಗೆ ಪ್ರಶ್ನೆ ಮಾಡಿದಾಗ ನನಗೆ ಬೆದರಿಕೆ, ಅಲ್ಲದೆ ವಾಟ್ಸ್ಆಪ್ನಲ್ಲಿ ನನ್ನ ಖಾಸಗಿ ಫೋಟೋ ಕೂಡ ಕಳುಹಿಸಿದ್ದ. ಯಾಕೆ ಕಳಿಸ್ತೀಯಾ ಅಂತ ಕೇಳಿದಾಗ ಇನ್ನೂ ಫೋಟೋ ವಿಡಿಯೋ ಇದ್ದಾವೆ ಅಂತ ಬೆದರಿಕೆ. ಅವುಗಳನ್ನ ಜಾಲತಾಣದಲ್ಲಿ ಹರಿಬಿಡ್ತೀನಿ ಅಂತ ವರುಣ್ ಬೆದರಿಕೆ ಹಾಕಿದ್ದಾಗಿ ದೂರು. ಬೇರೆಯವರ ಜೊತೆ ಮದುವೆ ಆದ್ರೆ ಆತನನ್ನ ಸೇರಿ ನಿನ್ನನ್ನು ಸಾಯಿಸ್ತೀನಿ ಅಂತ ಪ್ರಾಣ ಬೆದರಿಕೆ ಹಾಕಿದ್ದಾನೆ. ಪ್ರಾಣ ಬೆದರಿಕೆಗೆ ಹೆದರಿ ಇಲ್ಲಿಯ ತನಕ ದೂರು ಕೊಟ್ಟಿಲ್ಲ ಅಂತಲೂ ಉಲ್ಲೇಖ. ಆದ್ರೆ ತನ್ನ ಇನ್ಸ್ಟಾದಲ್ಲಿ ಮಾತ್ರ ಸುಳ್ಳು ಸುದ್ದಿ ಅಂತ ವರ್ಷ ಪೋಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.